ಇವತ್ತು ಮೈ ಮೋಸ್ಟ್ ಫೇವರೇಟ್ ಬೂದ್ಗುಂಬಳಕಾಯಿ. ಬೂದ್ಗುಂಬಳಕಾಯಿ ಮಕ್ಕಳುಗಳಿಗೆ ತುಂಬಾ ಅಂದರೆ ತುಂಬ ಒಳ್ಳೆಯದು. ಅವ್ರಿಗೆ ನಾವು ಡೈಲಿ ಇದನ್ನ ಅಭ್ಯಾಸ ಮಾಡಿಸ್ಬಿಟ್ರೆ ಅವ್ರ ಬುದ್ಧಿನೂ ಕೂಡ ಚುರುಕು. ವೆಲ್ಕಮ್ ಬ್ಯಾಕ್ ಟು ಮಮತಾ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಇವತ್ತು ಮೈ ಮೋಸ್ಟ್ ಫೇವರೇಟ್ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋಣ. 1 kg ಬೂದ್ಗುಂಬಳಕಾಯಿ ಇದು ಕಟ್ ಮಾಡೋಣ ಇವಾಗ. ಸೊ ಆಕ್ಚುಲಿ ನಾನು ಬೂದ್ಗುಂಬಳಕಾಯಿ ಜ್ಯೂಸ್ ಕೂಡ ಕುಡಿತಾ ಇದ್ದೆ. ಬಿಕಾಸ್ ಆಫ್ ದಿಸ್ ವಿಂಟರ್ ಐ ಸ್ಟಾಪ್ಡ್ ಆಲ್ ಶೀತ ಥಿಂಗ್ಸ್ ಅಂಡ್ ಆಲ್. ಇದ್ರ ತೆರಳು ಸಿಪ್ಪೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಬೇಬಿ ತಿನ್ಬೇಕು, ದಪ್ಪಕ್ಕೆ ಮಾಡಿದ್ರೆ ತೆಗ್ದಾಕ್ಬಿಡ್ತಾಳೆ. ಆದಷ್ಟು ಸಣ್ಣಕ್ಕೆ ಹೆಚ್ಚಿಬಿಡ್ತೀನಿ, ಅವಳು ತಿನ್ನಲೇಬೇಕಾಗುತ್ತೆ. ಬೂದ್ಗುಂಬಳಕಾಯಿ ಮಕ್ಕಳುಗಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅವ್ರಿಗೆ ನಾವು ಡೈಲಿ ಇದನ್ನು ಅಭ್ಯಾಸ ಮಾಡಿಸ್ಬಿಟ್ರೆ ಅವ್ರ ಬುದ್ಧಿನೂ ಕೂಡ ಚುರುಕಾಗುತ್ತೆ. ಸೊ ಅದಕ್ಕೆ ನಾನು ನನ್ನ ಬೇಬಿಗೆ ನಾನು ಆದಷ್ಟು ಕೆಲವೊಂದು ಬೇರೆ ಬೇರೆ ವೆರೈಟೀಸ್ಗಳನ್ನ ಮಾಡ್ತಾ ಇರ್ತೀನಿ ಬೂದ್ಗುಂಬಳಕಾಯಿ ಯೂಸ್ ಮಾಡಿಕೊಂಡು. ಗೈಸ್, ಫಸ್ಟು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಆ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರ್ಸ್ಕೊತೀನಿ. ನೀರು ಕುದೀತಾ ಇದೆ. ಇವಾಗ ಹೆಚ್ಚಿಟ್ಕೊಂಡಿರೋ ಬೂದ್ಗುಂಬಳಕಾಯಿ ಹೋಳುಗಳನ್ನ ಇದ್ರೊಳಗೆ ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ನಾನು 1 kg ಅಷ್ಟು ಬೂದ್ಗುಂಬಳಕಾಯಿ ಇತ್ತು, ಅದರಲ್ಲಿ ಸ್ವಲ್ಪ ತೆಗೆದುಬಿಟ್ಟೆ. ಮೋಸ್ಟ್ಲಿ ಒಂದು 300 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಬೇಯೋದಕ್ಕೆ ಸುಮಾರು ಒಂದು 15 to 20 ಮಿನಿಟ್ಸ್ ಹಿಡಿಯುತ್ತೆ. ಸಾಲ್ಟ್ ಇವಾಗಲೇ ಹಾಕ್ತಾ ಇದ್ದೀನಿ, ಹೋಳಿಗೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಇವಾಗ ಇದು ಚೆನ್ನಾಗಿ ಬೇಯಲಿ. ಇವಾಗ ಪ್ಲೇಟ್ ಕವರ್ ಮಾಡ್ಬಿಡೋಣ. ಬೆಂದಿದೆಯಾ ಚೆಕ್ ಮಾಡೋಣ. ಚೆನ್ನಾಗಿ ಬೆಂದಿದೆ. ಗ್ಲಾಸಿಯಾಗಿ ಕಾಣಿಸ್ತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ. ಒಂದೆರಡು ಸ್ಯಾಂಪಲ್ಗೆ ಎತ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ. ಸೊ ಅದು ಸಾಫ್ಟಾಗಿ ಬಂದರೆ ಬೆಂದಿದೆ ಅಂತ. ಸೊ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ತುಂಬ ಸಾಫ್ಟ್ ಆಗಿದೆ ನೋಡಿ. ಈ ಥರ ಸ್ಮೂತಾಗಿ ಸೆಪ್ರೇಟ್ ಆಗಬೇಕು, ಆವಾಗ ಬೆಂದಿದೆ ಅಂತ. ಸೊ ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಬೆಂದಿರೋದು ಸಾಕು. ಆಫ್ ಮಾಡ್ಬಿಡ್ತೀನಿ. ಇವಾಗ ನಾನು ಈ ಬೂದ್ಗುಂಬಳಕಾಯಿ ಹೋಳನ್ನ ನಾನು ನೀರಿಂದ ಸೆಪ್ರೇಟ್ ಮಾಡಿ ಇಟ್ಕೊತೀನಿ. ಈ ನೀರನ್ನ ನಾನು ಚೆಲ್ಲೋದಕ್ಕೆ ಹೋಗಲ್ಲ, ಹಾಗೆ ಇಟ್ಕೊತೀನಿ. ಸೊ ಮಸಾಲೆ ಎಲ್ಲ ರುಬ್ಬಿದ್ಮೇಲೆ ಈ ನೀರನ್ನ ಯೂಸ್ ಮಾಡಿಕೊಂಡು ಅದು ಯೂಸ್ ಆಗುತ್ತೆ. ಸೊ ಅದಕ್ಕೆ ಅದೇ ನೀರನ್ನ ನಾನು ಇಟ್ಕೊತೀನಿ. ನೋಡಿ, ಈ ಥರ ಒಂದು ಜಾಲರೆ ಥರ ಇರೋ ಒಂದು ಸೌಟಿಂದ ನೀಟಾಗಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಆವಾಗ ನೀರೆಲ್ಲ ಏನು ಬರೋದಿಲ್ಲ. ಬೂದ್ಗುಂಬಳಕಾಯಿ ಹೋಳಿ ಬೇರೆ ಆಗುತ್ತೆ, ನೀರು ಬೇರೆ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ತಗೊಂಡೀಗ ಬೇರೆ ಬೇರೆ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 300 ಗ್ರಾಮ್ ಅಷ್ಟು ಬೂದ್ಗುಂಬಳಕಾಯಿ ಇವಾಗ ಇಷ್ಟ ಆಗಿದೆ. ಆ್ಯಕ್ಚುಲಿ ನಾನು ಬೇಬಿ ಇಬ್ಬರು ತಿಂತೀವಿ. ಆ್ಯಂಡ್ ನಮ್ಮ ಅಣ್ಣನ ಮನೇಲಿ ನಮ್ಮ ಅಮ್ಮ ಇದ್ದೆ, ಅವ್ರಿಗೆ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ತಗೊಂಡೋಗಿ ಕೊಡ್ತೀನಿ. ನಮ್ಮ ಸಂತೋಷಕ್ಕೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಅವರು ನಾರ್ಮಲ್ ಊಟನೇ ಮಾಡೋದು. ಈ ಥರದ್ದು ಏನಾದ್ರು ಒಂದು ಟ್ರೈ ಮಾಡಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ, ನಾನು ತಿಂದಿಲ್ಲ ಅಂತ ಹೇಳ್ತಾರೆ. ನೋಡಿ, ಇವಾಗ ನಾನು ಮೇನ್ ಮಜ್ಜಿಗೆ ಹುಳಿ ಅಂತ ಹೇಳಿದ್ರೆ ನಮಗೆ ಮಜ್ಜಿಗೆ ತುಂಬ ಇಂಪಾರ್ಟೆಂಟು. ನಾನು ಆರ್ಗ್ಯಾನಿಕ್ ಕರ್ಡ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾನು ಇದು ತುಂಬ ಗಟ್ಟಿ ಇರುತ್ತಲ್ವಾ, ನಾನು ಇದನ್ನು ಮಜ್ಜಿಗೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊತೀನಿ. ಏಕೆಂದರೆ ಅದು ಆಮೇಲೆ ಹಾಕಿದಾಗ ಎಲ್ಲ ಒಡ್ಕು ಥರ ಆಗಿಬಿಡುತ್ತೆ. ಅದಕ್ಕೆ ಫಸ್ಟೇ ನೀಟಾಗಿ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ನೀಟಾಗಿ ಆ ಒಡಕನ್ನೆಲ್ಲ ತೆಗೆದ್ಬಿಡ್ತೀನಿ. ಅಂದರೆ ಮಜ್ಜಿಗೆ ಥರ ಮಾಡ್ಕೊಂಡು ಬಿಡ್ತೀನಿ, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಒಂದು ಗ್ಲಾಸು ಮತ್ತು ಒಂದು ಬಟ್ಲು ಯೂಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಅದು ಮಜ್ಜಿಗೆ ಮಾಡುವಂಥ ಇದು ಏನಂತಾರೆ ಮಂತು ಅಂತ ಹೇಳ್ತೀವಿ, ಅದು ನನ್ನ ಹತ್ರ ಇಲ್ಲ. ಸೊ ಅದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ.
ಪ್ಯಾರಲಲ್ಲಿ ನಾನು ಬಿಸಿ ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ. ನಮ್ಮ ಬೇಬಿ ಬರೋ ಟೈಮ್ಗೆ ಕರೆಕ್ಟಾಗಿ ಆಗುತ್ತೆ. ಅಷ್ಟರಲ್ಲಿ ನಾನು ಇದು ಮಾಡಿಟ್ಕೊಂಡ್ರೆ ಸರಿ ಹೋಗುತ್ತೆ. ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾನು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಧನಿಯಾ ಆ್ಯಂಡ್ 1 ಸ್ಪೂನು ಜೀರಿಗೆನ ನೆನೆಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಂದು ಅರೌಂಡ್ 2 ಅವರ್ಸ್ ನೆನೆಸ್ಕೊಂಡೆ. ಅದಾಗಿದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಮತ್ತು 3 ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ತುಂಬ ಖಾರ ಇದೆ ನಮ್ಮದು, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ನಾನು 3 ಯೂಸ್ ಮಾಡಿದ್ದೀನಿ. ಆ್ಯಂಡ್ ಫ್ರೆಶ್ ಕೋಕೋನಟ್ನ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಕೂಡ ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ರುಬ್ಬಿ ರೆಡಿ ಆಯಿತು. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಣಲೆಗೆ ನಾನು ಆವಾಗಲೇ ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದು ಓಲ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿರೋ ಮಸಾಲನೆಲ್ಲ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿದ್ನಲ್ಲ, ಆ ನೀರಿನಿಂದ ನೀಟಾಗಿ ಹಾಕ್ಕೊತಾ ಇದ್ದೀನಿ. ನೀರನ್ನ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಬೇಕು, ತುಂಬ ತೆಳ್ಳಗೆಲ್ಲ ಮಾಡ್ಕೊಳ್ಬಾರ್ದು. ನೀರು ಹಾಕ್ಕೊಂಡಿದ್ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ನಾನು ಆಲ್ರೆಡಿ ಹೋಳಿಗೆ ಹಾಕಿರೋದ್ರಿಂದ ಸಾಲ್ಟ್ ಹಾಕೋ ನೆಸೆಸಿಟಿ ಇಲ್ಲ, ನೋಡಿಕೊಂಡು ಹಾಕ್ಕೊಬೇಕು. ನನಗೆ ನೆಸೆಸಿಟಿ ಇಲ್ಲ, ಅದಕ್ಕೆ ಹಾಕ್ಕೊಂಡಿಲ್ಲ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಕೂಡ ಆ್ಯಡ್ ಮಾಡಿಕೊಂಡೆ. ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಜ್ಜಿಗೆನ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 3/4 ಬಟ್ಲಷ್ಟು ಇತ್ತು ಮಜ್ಜಿಗೆ, ಅದನ್ನು ಫುಲ್ಲು ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಟೇಸ್ಟ್ ಚೆಕ್ ಮಾಡಿಕೊಂಡೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಿವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಇವಾಗ ಒಗ್ಗರಣೆ ಹಾಕ್ಬಿಟ್ರೆ ನಮ್ಮದು ಮಜ್ಜಿಗೆ ಹುಳಿ ರೆಡಿ ಆಗಿಬಿಡುತ್ತೆ. ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನಾವು ತುಪ್ಪ ಯೂಸ್ ಮಾಡ್ತಾ ಇಲ್ಲ, ಸೊ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬಿಸಿ ಆಗಿದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊತೀನಿ. ಎಣ್ಣೆ ಬಿಸಿ ಆಯಿತು, ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ, ಇವಾಗ ಜೀರಿಗೆನೂ ಕೂಡ ಹಾಕ್ತೀನಿ, ಅದು ಕೂಡ ಸಿಡಿತು. ಇವಾಗ ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ಆ್ಯಂಡ್ ಕರಿಬೇವು ಕೂಡ ಹಾಕ್ಕೊಂಡೆ. ನಮ್ಮಮ್ಮ ತಂದುಕೊಟ್ಟಿದ್ದು ಕರಿಬೇವು ಮುಗ್ದೋಗಿತ್ತು, ಸೊ ಇಲ್ಲಿ ಇರೋ ಕರಿಬೇವನ್ನ ಯೂಸ್ ಮಾಡಿದೆ. ಇದ್ರದ್ದು ಎಲೆ ತುಂಬ ಬಿಗ್ ಇದೆ, ತಿನ್ನಬೇಕು ಅಂತಲೇ ಅನಿಸಲ್ಲ, ಬಟ್ ಏನು ಮಾಡೋದು, ಸೊ ಹಾಕ್ಕೊಂಡೆ. ಒಗ್ಗರಣೆ ರೆಡಿ ಆಯಿತು. ಇದನ್ನು ಮಜ್ಜಿಗೆ ಹುಳಿಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಾನು ವಿಂಟರ್ 3 ಮಂತ್ಸ್ ನಾನು ಬೂದುಗುಂಬಳಕಾಯಿನೇ ಮನೆಗೆ ತಂದಿರಲಿಲ್ಲ. ಆ್ಯಕ್ಚುಲಿ ನನಗಿದು ತುಂಬ ಅಂದರೆ ತುಂಬ ಇಷ್ಟ, ಆವಾಗವಾಗ ಮಾಡ್ಕೊತಾ ಇರ್ತೀನಿ. ನಾನು ಮಜ್ಜಿಗೆ ಹುಳಿನ ನಾನು ಬೂದುಗುಂಬಳಕಾಯಿ, ಸೌತೆಕಾಯಿ, ಸೋರೆಕಾಯಿ ಈ ಥರ ಅದರಲ್ಲೆಲ್ಲ ಮಾಡ್ತಾನೆ ಇರ್ತೀನಿ, ನನಗೆ ಅಷ್ಟು ಇಷ್ಟ. ನನ್ನ ರಾಜ್ಕುಮಾರಿ ಬಂದಾಯಿತು. ಇವಾಗ ಅವಳಿಗೆ ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಮಜ್ಜಿಗೆ ಹುಳಿ ಹಾಕ್ಕೊಂಡು ತೊಗೊಂಡೋಗಿದ್ದೀನಿ. ನಮ್ಮ ಬೇಬಿಗೆ ಇಷ್ಟ ಆಗಿಬಿಟ್ಟು ಆರಾಮಾಗಿ ತಿಂದು. ಆ್ಯಕ್ಚುಲಿ ಅವಳಿಗೆ ಮೊಸರು ಮಜ್ಜಿಗೆ ಥರ ಯೂಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಖುಷಿ ಪಟ್ಕೊಂಡು ಚೆನ್ನಾಗಿ ತಿಂದಳು. ನಮ್ಮ ಅಮ್ಮನಿಗೂ ಮತ್ತು ತೀಟೆ ತಿಮ್ಮನಿಗೂ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಅಂತ ತೊಗೊಂಡೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಬಾಡಿಗೆಲ್ಲ ತಂಪು, ಇವಾಗ ಒಂದು ಸ್ವಲ್ಪ ಸಮ್ಮರ್ ಥರ ಅನ್ನಿಸ್ತಾ ಇದೆ ಅಲ್ವಾ, ಸೊ ಇದೊಂದು ಸ್ವಲ್ಪ ಆರಾಮ್ ಅನಿಸುತ್ತೆ ಮಧ್ಯಾಹ್ನ ಟೈಮಲ್ಲಿ ತಿಂದರೆ. ಇಟ್ಸ್ ಟೈಮ್ 5:30, ನಂದು ಡಿನ್ನರ್ ಟೈಮ್. ನಾನು ಇವಾಗ ಡಿನ್ನರ್ ಮಾಡ್ತಾ ಇದ್ದೀನಿ. ಬೇಳೆ ತರಕಾರಿ ಸಾಂಬಾರು ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಮಜ್ಜಿಗೆ ಹುಳಿ. ನನಗೆ ಎಷ್ಟು ಇಷ್ಟ ಈ ಮಜ್ಜಿಗೆ ಹುಳಿ ಅಂತ ಹೇಳಿದ್ರೆ, ಎಲ್ಲ ಊಟಕ್ಕಿಂತ ಇದೇ ಮೈ ಫಸ್ಟ್ ಪ್ರಿಯಾರಿಟಿ. ಆ್ಯಕ್ಚುಲಿ ಇದನ್ನ ನಾನು ಫಸ್ಟ್ ಟೈಮ್ ತಿಂದಿದ್ದು ನಾನು ಡಿಪ್ಲೊಮಾನಲ್ಲಿರಬೇಕಾದ್ರೆ, ಮೋಸ್ಟ್ಲಿ 2nd ಇಯರ್ ಆರ್ 3rd ಇಯರ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ನನ್ನ ಪ್ರಾಜೆಕ್ಟ್ ಮೇಟ್ ಆ್ಯಂಡ್ ಮೈ ಫ್ರೆಂಡ್ ಕಾವ್ಯ ಅಂತ, ಅವಳು ಅವ್ರ ಮನೆ ಕರ್ಕೊಂಡು ಹೋಗಿದ್ಲು.
ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲಿ 2 ಕಾವ್ಯ ಇದ್ದರು. ಅದರಲ್ಲಿ 1 ಕಾವ್ಯ ಅವಳು ಮೈಸೂರು ಟೀಚರ್ಸ್ ಕಾಲೋನಿ ಅನ್ಸುತ್ತೆ, ಅಲ್ಲಿ ಅವ್ರ ಮನೆ. ಅಲ್ಲಿ ಕರ್ಕೊಂಡು ಹೋಗಿದ್ಲು. ಅವ್ರ ಮನೇಲಿ ಮಜ್ಜಿಗೆ ಹುಳಿ ಮತ್ತು ಮಜ್ಜಿಗೆ ಕೊಟ್ಟಿದ್ರು ಕುಡಿಯೋದಕ್ಕೆ. ಏನು ಸಕ್ಕತ್ತಾಗಿತ್ತು ಅಂತ ಹೇಳಿದ್ರೆ ನಾನಂತೂ ಕಳೆದೋಗ್ಬಿಟ್ಟೆ ಅವತ್ತು. ಆ್ಯಕ್ಚುಲಿ ಅವತ್ತಿಂದನೇ ನನಗೆ ಸ್ವಲ್ಪ ಊಟದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಅಂತ ಬಂದಿದ್ದು. ತುಂಬ ಚೆನ್ನಾಗಿತ್ತು ಮಜ್ಜಿಗೆ ಹುಳಿ ಮಾತ್ರ. ಅವಳು ಯಾವಾಗಲೂ ಊಟ ಊಟ ಅಂತ ಬಡ್ಕೊತಾನೆ ಇರ್ತಿದ್ಳು. ನನಗೆ ಯಾಕೆ ಹಿಂಗೆ ಆಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅವ್ರ ಮನೇಲಿ ಹೋಗಿ ಒಂದ್ಸರಿ ಊಟ ಮಾಡಿದ್ಮೇಲೆ ಗೊತ್ತಾಯಿತು ಏನು ಚೆನ್ನಾಗಿದೆ ಫುಡ್ಡು ಅಂತ. ನಂಗೆ ತುಂಬ ಇಷ್ಟ ಆಯಿತು ಈ ಮಜ್ಜಿಗೆ ಹುಳಿ. ಫಸ್ಟ್ ಮಜ್ಜಿಗೆ ಹುಳಿನೇ ಟೇಸ್ಟ್ ಮಾಡ್ತೀನಿ. ಹಾಂ 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 ಆ್ಯಕ್ಚುಲಿ ನಾನು ತುಂಬ ಅವಾಗ ಟ್ರೈ ಮಾಡ್ತಾನೆ ಇರ್ತೀನಿ. ಇವತ್ತು ಒಂದು ಸ್ವಲ್ಪ ಬೆಸ್ಟಾಗಿ ಬಂದಿದೆ ರೆಸಿಪಿ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಜ್ಜಿಗೆ ಹುಳಿ ಅವ್ರ ಮನೆಯಲ್ಲೇ ನಾನು ಫಸ್ಟ್ ತಿಂದಿದ್ದು. ಆವಾಗಿಂದ ನಂಗೆ ತುಂಬ ಇಷ್ಟ. ನಾನು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆ ನನ್ನ ವೆಯ್ಟ್ ಲಾಸ್ ಜರ್ನಿಗೋಸ್ಕರ. ತುಂಬ ಅಂದರೆ ತುಂಬ. ಆ್ಯಕ್ಚುಲಿ ನಂದು ಪೋಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ನನ್ನ ವೆಯ್ಟ್ ಬಂದುಬಿಟ್ಟು 68 ಇತ್ತು. ಯೂಶ್ವಲಿ ನಾನು ಮೇಂಟೈನ್ ಮಾಡ್ತಾ ಇದ್ದ ವೆಯ್ಟ್ ಬಂದುಬಿಟ್ಟು 53. ಆಮೇಲಿಂದ ನೋಡಿದಾಗ ಪೋಸ್ಟ್ ಪ್ರೆಗ್ನೆನ್ಸಿಲಿ ನಂದು ವೆಯ್ಟು 68 ಆಗಿಬಿಟ್ಟಿತ್ತು. ಸೊ ಅದಾದಮೇಲಿಂದ ತುಂಬ ಹೆಲ್ತ್ ಇಶ್ಯೂಸ್ ಬೇರೆ ಬರ್ತಾ ಇತ್ತು. ಸೊ ಅದಕ್ಕೆ ಆಮೇಲೆ ಡಿಸೈಡ್ ಮಾಡಿಬಿಟ್ಟು ರೆಡ್ಯೂಸ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಆಮೇಲೆ ಫೈನಲಿ ಐ ಫೌಂಡ್ ದಿಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕಾನ್ಸೆಪ್ಟು. ಈ ಕಾನ್ಸೆಪ್ಟನ್ನು ನಂಗೆ ತುಂಬಾ ಇಷ್ಟ ಆಯಿತು. ಏನು ಸ್ಯಾಕ್ರಿಫೈಸ್ ಏನು ಮಾಡೋ ಹಾಗಿಲ್ಲ. ಜಸ್ಟ್ ಏನಂತಂದರೆ ಮಧ್ಯಾಹ್ನ ಟೈಮು ಲಂಚ್ನ ಸ್ಕಿಪ್ ಮಾಡಬೇಕು. ಬಟ್ ಮಾರ್ನಿಂಗ್ ಟೈಮಿಗೆ ಕರೆಕ್ಟಾಗಿ ನಾವು ಪ್ರಾಪರಾಗಿ ಪ್ರೋಟೀನ್ಸ್, ಕಾರ್ಬ್ಸ್, ಫೈಬರ್ ಆ ಥರ ಫೋಕಸ್ ಮಾಡಿ ತಿನ್ಕೊಳ್ಳೋದ್ರಿಂದ ಸೊ ಏನು ಆ ಥರ ಏನು ಹಂಗ್ರಿ ಅಂತ ಏನು ಅನಿಸಲ್ಲ ಟಿಲ್ 5:30 ತನಕ. ಬಿಗಿನಿಂಗಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ನಾನು 11:30ಗೆ ತೊಗೊಂಡು ಈವ್ನಿಂಗು 6:30ಗೆ ಊಟ ಮಾಡ್ತಾಯಿದ್ದೆ. ಆಮೇಲೆ ಏನು ಮಾಡಿದೆ, ಸ್ವಲ್ಪ ಟೈಮ್ ಡ್ಯೂರೇಷನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡೆ. ಅಂದರೆ ಡೇ ಟೈಮಲ್ಲಿ ಪ್ರೀಪೋನ್ ಅಂದರೆ 6:30 ಇದ್ದದನ್ನು 5:30ಗೆ ಮಾಡಿಕೊಂಡೆ. ಸೊ ಫಾಸ್ಟಿಂಗ್ ಪೀರಿಯಡ್ ಇದೆಯಲ್ಲ 5:30 ಟು ನೆಕ್ಸ್ಟ್ ಡೇ ಮಾರ್ನಿಂಗ್ 11:30 ಆ ಡ್ಯೂರೇಷನ್ ಸ್ವಲ್ಪ ಇನ್ಕ್ರೀಸ್ ಆಯಿತು. ಸೊ ಅವಾಗ ನನಗೊಂದು ಸ್ವಲ್ಪ ಎಫೆಕ್ಟಿವ್ನೆಸ್ ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಾಯಿತು, ತುಂಬ ಎಫೆಕ್ಟಿವ್ ಆಗಿದೆ. ಬಿಕಾಸ್ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ನಾನು ಇವಾಗ 2 ಇಯರ್ಸ್ ಆಗಿದೆ ಅದನ್ನು ಸ್ಟಾರ್ಟ್ ಮಾಡಿ. ಕನ್ಸಿಸ್ಟೆನ್ಸಿಯಿಂದ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಬೆಟರ್ ರಿಸಲ್ಟ್ ಅಂತೂ ಇದೆ. ಇವಾಗ ನಾನು ಆ್ಯಕ್ಚುಲಿ ನಂದು ಇವಾಗ ವೆಯ್ಟ್ ಬಂದ್ಬಿಟ್ಟು 55 ಇದೆ. ಸೊ ಐ ಆಮ್ ಥಿಂಕಿಂಗ್ ಟು ರೆಡ್ಯೂಸ್ ಸ್ಟಿಲ್ 50. ಏಕೆಂದರೆ ನನ್ನ ಐಡಿಯಲ್ ವೆಯ್ಟ್ ಅಂದರೆ ಬಿಫೋರ್ ವೆನ್ ಐ ವಾಸ್ ಸ್ಟಡಿಂಗ್ ಅಟ್ ದ ಟೈಮ್ ಮೈ ವೆಯ್ಟ್ ವಾಸ್ 50. ಸೊ ಐ ಆಮ್ ಥಿಂಕಿಂಗ್ ಟು ಗೋ ಬ್ಯಾಕ್ ದೋಸ್ ಡೇಸ್ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ. ಏನಿಲ್ಲ, ಇದೇನು ಅಂತ ಡಿಫಿಕಲ್ಟ್ ಅಂತ ಏನೂ ಅನ್ಸೋದಿಲ್ಲ ನನಗೆ. ಇವಾಗ ಅಭ್ಯಾಸ ಆಗಿಬಿಟ್ಟಿದೆ, ಅದೇ ಒಂದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ಅಲ್ಲ. ಸೊ ಏನಾಗಲ್ಲ, ಒಂಥರ ಇಷ್ಟ ಅಂತ ಅನಿಸ್ತಾ ಇರುತ್ತೆ ಮಾಡೋದಕ್ಕೆ. ಇಲ್ಲ, ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಬಿಕಾಸ್ ನಮಗೆ ಮಾರ್ನಿಂಗು 8:30, 9ಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಪ್ರಾಕ್ಟೀಸ್ ಇರುತ್ತಲ್ವ. 11:30 ತನಕ ವೆಯ್ಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಆಮೇಲಿಂದ ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡೋದು, ಈವ್ನಿಂಗ್ ಊಟ ಮಾಡೋದು ಅದೆಲ್ಲ ಸ್ವಲ್ಪ ಇನಿಷಿಯಲ್ ಡೇಸ್ ಮೇ ಬಿ 1 or 2 ಮಂತ್ಸ್ ಬೇಕು ಪಿಕಪ್ ಆಗೋದಕ್ಕೆ. ಆಮೇಲಿಂದ ಏನಿಲ್ಲ, ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಮೊದಲೆಲ್ಲ ನಾನು ಆಫ್ಟರ್ನೂನು ಲಂಚಿಗೆ ಏನು ಮಾಡ್ತಾಯಿದ್ದೆ ಅಂದರೆ ಹೊಟ್ಟೆ ಹಸಿವು ತಡ್ಕೊಳಕ್ಕೆ ಆಗ್ತಿರ್ಲಿಲ್ವಲ್ಲ, ಆವಾಗ ಕುಕುಂಬರು, ಆನಿಯನ್ನು, ಕ್ಯಾರೆಟು, ಕಡಲೆ ಬೀಜ ಇದನ್ನೆಲ್ಲ ಚುರುಮುರಿ ಥರ ಮಾಡಿಕೊಂಡು ತಿಂತಾಯಿದ್ದೆ. ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಸಾಲ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ. ಚೆನ್ನಾಗಿರ್ತಾಯಿತ್ತು. ಆಮೇಲಿಂದ ಬ್ಯಾಕ್ ಟು ಬ್ಯಾಕ್ ಆ ಥರ ತಿಂತಾನೇ ಇದ್ದರೆ ಅದಕ್ಕೂ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ.
ಆ ಥರ ಯೋಚನೆ ಮಾಡಿಬಿಟ್ಟು ಆಮೇಲೆ ಒಂದೆರಡು ದಿನ ಸ್ಕಿಪ್ ಮಾಡಿದೆ. ಆಮೇಲಿಂದ ನನಗೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟೆ. ಸರಿ ಹೋಯ್ತು. ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಮಾರ್ನಿಂಗ್ ಎದ್ದೇಳ್ತೀನಲ್ಲ ಅವಾಗ ಒಂದು ಸ್ವಲ್ಪ ಖಾಲಿ ಹೊಟ್ಟೆನಲ್ಲಿ ಬಿಸಿನೀರು, ಲೆಮನ್ ಕುಡಿಯೋದು, ಆಮೇಲಿಂದ ABC ಜ್ಯೂಸ್ ಅದನ್ನು ಮಾಡ್ಕೊಂಡು ಕುಡಿಯೋದು ಮಾಡ್ತೀನಿ. ಅದಾಗಿದ್ಮೇಲೆ ಅದು ನೀಟಾಗಿ ಎಲ್ಲ ಬಾಡಿಯಲ್ಲೆಲ್ಲ ಕರೆಕ್ಟಾಗಿ ಆರಾಮ್ ಅಂತ ಅನ್ಸುತ್ತೆ. ಏನು ಟಯರ್ಡ್ ಅಂತ ಏನು ಅನ್ಸಲ್ಲ. ಅದರಿಂದ ನಾನು ಮಾರ್ನಿಂಗ್ 11:30 ತನಕ ವೇಟ್ ಮಾಡ್ಬೋದು. 11:30ಗೆ ಸೂಪರಾಗಿರೋ ಒಂದು ಲಂಚ್ ತಿಂದ್ಬಿಡ್ತೀನಿ. ಅದೇ ಅನ್ನ, ಸಾಂಬಾರು, ರೊಟ್ಟಿ ಅಥವಾ ಚಪಾತಿ, ಪಲ್ಯಗಳು, ಒಂದು ಕಾಳು ಪಲ್ಯ, ಇಲ್ಲ ಕಾಳು ಪಲ್ಯ, ಇಲ್ಲಾಂದರೆ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಈ ಥರ ಕಾಂಬಿನೇಷನ್ಸ್ ನೋಡ್ಕೊತೀನಿ. ಈಗ ಕಾಳು ಸಾಂಬಾರು ಮಾಡಿಬಿಟ್ರೆ ಸಾಂಬಾರು ಕಾಳು ಇರುತ್ತೆ, ಸೊಪ್ಪಿನ ಪಲ್ಯ ಮತ್ತು ವೆಜಿಟೇಬಲ್ಸ್ ಪಲ್ಯ ಮಾಡ್ಕೊತೀನಿ. ಇಲ್ಲಾಂದರೆ ವೆಜಿಟೇಬಲ್ಸು ಕಾಳು ಯೂಸ್ ಮಾಡಿ ಸಾಂಬಾರು ಆ ಥರ ಏನಾದರೂ ಮಾಡಿಬಿಟ್ಟಿದ್ರೆ ಡೈರೆಕ್ಟಾಗಿ ಒಂದು ಸೊಪ್ಪಿನ ಪಲ್ಯ ಒಂದು ಮಾಡ್ಕೊತೀನಿ. ಆ ಥರ ನಾನೇ ಒಂದು ಕಾಂಬಿನೇಷನ್ ಆ ಥರ ಮಾಡಿಕೊಂಡು ನನ್ನ ಮಾರ್ನಿಂಗ್ ಫಸ್ಟ್ ಮೀಲ್ಸಲ್ಲಿ ಐ ಮೇಕ್ ಶ್ಯೂರ್ ಪ್ರೋಟೀನ್ಸ್, ಫೈಬರ್, ಕಾರ್ಬ್ಸ್ ಎಲ್ಲ ಇದೆಯಾ ಅಂತ ಎಲ್ಲ ನೋಡಿಕೊಂಡು ಆ ಥರ ತಗೋತೀನಿ. ಈವ್ನಿಂಗ್ ಟೈಮಲ್ಲಿ ಏನಿಲ್ಲ, ಒಂದು ಸಿಂಪಲ್ ಆಗಿರೋದು ಲೈಟಾಗಿ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಬೇಬಿಗೆ ಸಂತೋಷ ಪ್ರಿಪೇರ್ ಮಾಡಿರ್ತೀನಲ್ಲ ಅದನ್ನೇ ನಾನು ಈವ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಅದನ್ನು ತಿನ್ಕೊತೀನಿ ಅಷ್ಟೇ, ಇನ್ನೇನು ತಿನ್ನೋಕ್ಕೋಗಲ್ಲ. ಇನ್ನು ಮಧ್ಯದಲ್ಲಿ ಏನಾದರೂ ತಿನ್ಬೇಕಂತ ಅನಿಸಿದ್ರೆ ಫ್ರೂಟ್ಸು ಆ ಥರ, ಕಡಲೆ ಬೀಜ ಆ ಥರ ಏನಾದರೂ ಹೆಲ್ದಿಯಾಗಿರೋದು ಏನಾದರೂ ತಿಂತೀನಿ. ನಾನು ಶುಗರೆಲ್ಲ ಯೂಸ್ ಮಾಡಲ್ಲ, ತುಂಬ ದಿನನೇ ಆಗೋಯ್ತು ನಾವು ಶುಗರೆಲ್ಲ ಬಿಟ್ಬಿಟ್ಟು. ಆ್ಯಂಡ್ ಆಯಿಲ್ ಯೂಸ್ ಮಾಡ್ತೀನಿ. ಅಂದರೆ ಐ ಶಿಫ್ಟ್ ಇಟ್ಟು ಗಾಣದಿಂದ ತೊಗೊಂಡ್ಬರ್ತೀವಲ್ಲ ಆ ಥರ ಆಯಿಲ್ ಶಿಫ್ಟ್ ಆಗಿದ್ದೀನಿ. ಅದೇ ಶುಗರ್ ಸ್ಕಿಪ್ ಮಾಡಿಬಿಡ್ಬೇಕಷ್ಟೆ. ಅದ್ರ ಬದಲಿಗೆ ಬೆಲ್ಲ ಯೂಸ್ ಮಾಡ್ತೀನಿ. ಅದರಲ್ಲಿ ನಾವೇನು ಡೈಲಿ ಏನು ಬೆಲ್ಲ ಆ ಥರದ್ದೇನು ಯೂಸ್ ಮಾಡಲ್ಲ. ಏನಾದರೂ ಸ್ವೀಟ್ ಐಟಮ್ ಮಾಡಬೇಕು ಅಂತ ಹೇಳಿದ್ರೆ, ಬೇಬಿಗೆ ಏನಾದರೂ ಸಜ್ಜಿಗೆ ಆ ಥರ ಏನಾದ್ರು ಮಾಡಬೇಕಾದಾಗ ಅವಾಗಷ್ಟೇ ಯೂಸ್ ಮಾಡೋದು. ಅದನ್ನು ಬಿಟ್ಟರೆ ಆ ಥರ ಏನಿಲ್ಲ. ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಾವು ನಮಗೆ ನಾವೇ ಪ್ರಿಯರಿಟೈಸೇ ಮಾಡ್ಕೊಳ್ಳಲ್ಲ. ನಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಜೀವ ಎಂಟ್ರಿ ಆಗ್ಬಿಡ್ತು ಅಂದ್ಕೊಂಡ್ರೆ ಸಾಕು, ನಮ್ಮನ್ನು ನಾವೇ ಮರ್ತೋಗ್ಬಿಟ್ಟಿರ್ತೀವಿ. ಅದೇ ಥರ ಆಯಿತು. ನಮ್ಮ ಬೇಬಿ ಹುಟ್ಟಾಗಿದ್ಮೇಲೆ ಅವಳನ್ನ ನೋಡ್ಕೊಳ್ಳೋದೇ ಒಂದು ಟೈಮ್ ಆಗೋಯ್ತು. ಒಂದು ತಲೆ ಬಾಚ್ಕೊಳ್ಳೋದಾದ್ರೂ ಆಗಲಿ, ನಮ್ಮನ್ನು ಕೇರ್ ಮಾಡ್ಕೊಳ್ಳೋದಾದ್ರೂ ಆಗಲಿ, ಅವ್ಳಿಗೆ ನಮ್ಮನ್ನು ನಾವು ಹೇಗಿದ್ದೀವಿ ಅಂತ ನೋಡ್ಕೊಳ್ಳೋಕ್ಕೂ ಹೋಗ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಬೇಬಿ ಅಂದ್ಕೊಂಡು ಈಚೆ ಕಡೆನೇ ಅವಳಿಗೆ ಬಿಸಿಲಲ್ಲಿ ಆಟ ಆಡ್ಸೋದು, ಆ ಥರನೇ ಆಗೋಯ್ತು. ನನಗೆ ನಾನು ನೋಡ್ಕೊಂಡೇ ಇರಲಿಲ್ಲ. ಆಮೇಲೆ ಲಾಸ್ಟ್ 2 years ಆದಮೇಲೆ ಏನು ಇಷ್ಟೊಂದು ವೇಟ್ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡು, ಆಮೇಲೆ ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬೇರೆ ಆಗ್ತಾಯಿತ್ತು. ಆಮೇಲೆ ಗೊತ್ತಾಯಿತು ಥೈರಾಯ್ಡ್ದು ಪ್ರಾಬ್ಲಮ್ ಇದೆ ಅಂತ. ಆಮೇಲಿಂದ ವೆಯ್ಟ್ ರಿಡ್ಯೂಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಆವಾಗ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಅದಾಗಿದ್ಮೇಲಿಂದ ಇವಾಗಂತೂ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಆ ಥೈರಾಯ್ಡ್ದು ಪ್ರಾಬ್ಲಮ್ ಇತ್ತಲ್ಲ, ಅವಾಗ ಪೀರಿಯಡ್ ಕೂಡ ತುಂಬ ವೇರಿಯೇಷನ್ಸ್ ಆಗ್ತಾಯಿತ್ತು. ಇಲ್ಲ ಏನಾಗ್ತಾಯಿತ್ತು ಅಂತಂದರೆ ಅದ್ರದ್ದು ಡೇಸ್ ಇದೆಯಲ್ಲ ಡ್ಯೂರೇಷನು ಇಮಿಡಿಯೇಟ್ ಒಂದು 15 days 20 daysಗೆ ಆಗಿಬಿಡೋದು. ಇಲ್ಲ ಅಂತಂದರೆ ಒಂದು 2-3 months ಆಗ್ತಾನೇ ಇರಲಿಲ್ಲ. ಆ ಥರ ಆಗ್ತಾಯಿತ್ತು. ಸ್ವಲ್ಪ ಇರ್ರೆಗ್ಯುಲರ್ ಅನ್ನಿಸ್ತಾ ಇತ್ತು. ಯಾವಾಗ ನಾನು ಡಾಕ್ಟ್ರು ಟ್ರೀಟ್ಮೆಂಟು ತೊಗೊಂಡೆ, ಅದಾಗಿದ್ಮೇಲಿಂದ ಪ್ಯಾರಲಲಿ ನಾನು ಈ ವೆಯ್ಟ್ ರಿಡಕ್ಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾಡಿದೆ, ಸರಿ ಹೋಯಿತು. ವೆಯ್ಟ್ ರಿಡಕ್ಷನ್ ಅಂತಂದರೆ ಅದೇ ನಾನು ಹೇಳಿದ್ನಲ್ಲ, ತುಂಬ ಅದು ಇದು ಅಂತೆಲ್ಲ ಏನು ಟ್ರೈ ಮಾಡೋಕ್ಕೋಗಲಿಲ್ಲ. ಇದೇ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ಯೂಸ್ ಮಾಡಿಕೊಂಡೆ. ಇದು ನನಗೆ ತುಂಬ ಇಂಟರ್ಮಿಟೆಂಟ್ ಫಾಸ್ಟಿಂಗು ತುಂಬ ಬೆಸ್ಟ್ ರಿಸಲ್ಟ್ಸ್ ಕೊಡ್ತು. ಅದೇ ನಾವು ಮಾಡೋದು ಫಾಲ್ಟ್ ಅಂದರೆ ಅಲ್ಲೇ. ಯಾವಾಗಲೂ ನಮ್ಮನ್ನು ನಾವು ಪ್ರಿಯರಿಟೈಸ್ ಆಗಿ ಇಟ್ಕೋಬೇಕು. ಆಬ್ವಿಯಸ್ಲಿ ನಮ್ಮ ಫ್ಯಾಮಿಲಿ, ಮಕ್ಕಳು ಅದು ಪ್ರಿಯಾರಿಟಿ. ಬಟ್ ಅವರೆಲ್ಲ ಬಂದ್ರೂ ನಮ್ಮನ್ನು ನಾವು ಫಸ್ಟ್ ಪ್ರಿಯಾರಿಟಿ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಬೇಕು. ಬರೀ ಮನೆ ಕೆಲಸ ಅಂತ ಮಾಡಿಕೊಂಡು ಮಗು ನೋಡ್ಕೊಳ್ಳೋದು, ಅಡುಗೆ ಮಾಡೋದು ಇದನ್ನೇ ಮಾಡಿಕೊಂಡು ನಮಗೆ ನಾವೇ ಇಗ್ನೋರ್ ಮಾಡಿಬಿಟ್ರೆ ಆಮೇಲೆ ನಾವೇ ಸಫರ್ ಆಗೋದು. ನಾನು ನಾನ್ ವೆಜ್ ಎಲ್ಲ ಬಿಟ್ಟಿದ್ದು ವೆಯ್ಟ್ ಲಾಸ್ಗೆ ಅಂತಲ್ಲ, ಆ್ಯಕ್ಚುಲಿ ನನಗೆ ಸ್ಪಿರಿಚುವಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅದನ್ನು ಬಿಟ್ಟಿದ್ದು. ಏನೋ ನನಗೆ ನಾನು ಬಂದಾಗೆಲ್ಲ ನನಗೆ ಸ್ವಲ್ಪ ವೆಜಿಟೇರಿಯನ್ಸ್ ಫ್ರೆಂಡ್ಸ್ ಜಾಸ್ತಿ ಆದರು. ಆ್ಯಂಡ್ ಸ್ಪಿರಿಚುವಲಿ ಟಾಕ್ಸ್ ಸ್ವಲ್ಪ ಜಾಸ್ತಿ ಇತ್ತು. ಅದೊಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಾ ಇತ್ತು. ಆವಾಗೆಲ್ಲ ನಂಗೆ ಗೊತ್ತಾಗ್ತಾ ಇರಲಿಲ್ಲ.
ಸೊ ಇವಾಗ ಬೇಬಿ ಎಲ್ಲ ಆದ್ಮೇಲಿಂದ ಅವಾಗ ಇಲ್ಲಿ ವರ್ಕು ಮಾಡ್ತಾ ಇರ್ಲಿಲ್ಲಲ್ಲ, ಸೊ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆ ಕಡೆನೆ ಬಂತು. ಆಮೇಲಿಂದ ಈಗ ಸ್ಪಿರಿಚುವಲಿ ಕಡೆ ಹೋಗ್ತೀವಿ ಅಂತಂದ್ರೆ ಇದೊಂದು ಸ್ವಲ್ಪ ಇದೊಂದು ಬ್ಯಾರಿಯರ್ ತರ ಅನ್ಸುತ್ತೆ. ಸೊ ಅದಕ್ಕೆ ನಾನು ವೆಜಿಟೇರಿಯನ್ಗೆ ಮೂವ್ ಆಗ್ಬಿಟ್ಟೆ. ಇವಾಗ ಐ ಆಮ್ ಟ್ರೈಂಗ್ ಟು ಬಿ ವೇಗನ್ ಬಟ್ ವೆರಿ ಡಿಫಿಕಲ್ಟ್. ಏಕೆ ಅಂತಂದ್ರೆ ಈ ನನಗೆ ಹಾಲು ಅಂತೂ ಡ್ರಾಪ್ ಮಾಡ್ಬಿಟ್ಟಿದ್ದೀನಿ, ಹಾಲಿನ ನಾವು ಕುಡಿಯೋದೇ ಇಲ್ಲ. ಬಟ್ ಈ ಮಜ್ಜಿಗೆ ಹುಳಿ ಈ ಥರದಕ್ಕೆಲ್ಲ ಬಂದಾಗ ಸ್ವಲ್ಪ ಕರ್ಡ್ ನೀಡ್ ಅಂತ ಅನ್ನತ್ತೆ. ಸೊ ಐ ಡೋಂಟ್ ನೋ ವಾಟ್ ಈಸ್ ರಿಪ್ಲೇಸಬಲ್ ಫಾರ್ ಕರ್ಡ್ ಅಂತ. ಐ ಆಮ್ ಲುಕಿಂಗ್ ಫಾರ್ ಇಟ್. ಬಟ್ ಬೇಬಿ ಎಲ್ಲ ಕೇಳ್ತಾ ಇರ್ತಾಳೆ ಹಾಲು ಮೊಸರು ಆ ಥರದ್ದೆಲ್ಲ. ಅವಳಿಗೂ ಹಾಲಂತೂ ಕೊಡ್ತಾ ಇಲ್ಲ ನಾವು. ಮೊಸರು ಯಾವಾಗಲಾದರೂ ಈ ಥರ ಪಲಾವ್ ಏನಾದ್ರು ಮಾಡಿದಾಗ ಮೊಸರು ಬಜ್ಜಿ ಬೇಕು ಅಂತ ಹೇಳ್ತಾಳಲ್ಲ, ಆವಾಗ ಕೊಡ್ತೀನಿ ಅವಳಿಗೆ. ನಂದು ಮೇನ್ ವೆಯ್ಟ್ ಲಾಸ್ಗೆ ಅಂತ ಹೇಳಿದ್ರೆ ನಂದು ಫುಡ್, ಪ್ರಾಪರ್ ಫುಡ್. ಮಾರ್ನಿಂಗ್ ಫಸ್ಟ್ ಫುಡ್ ಇದೆಯಲ್ಲ ಅದೇ ಪ್ರಾಪರ್ ಫುಡ್, ಪ್ರಾಪರ್ ಆಗಿ ತಗೊಂತೀನಿ. ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ ಪ್ರೋಟೀನ್ಸ್ ಇರಬೇಕು, ಫೈಬರ್ ಇರಬೇಕು ಆ್ಯಂಡ್ ಕಾರ್ಬ್ಸ್ ಇರಬೇಕು. ಆಲ್ ನ್ಯೂಟ್ರಿಷಸ್ ಫುಡ್ ಕಾನ್ಸಂಟ್ರೇಟ್ ಮಾಡಿ ತಗೋತೀನಿ. ಕ್ವಾಂಟಿಟಿ ಕೂಡ ಸ್ವಲ್ಪ ಫೋಕಸ್ ಮಾಡಬೇಕು. ನಾನು ಒಂದು ಸ್ವಲ್ಪ ರೈಸ್ ಕಡಿಮೆನೇ ತಿಂತೀನಿ. ತಿನ್ನೋದೇ ಇಲ್ಲ ಅಂತ ಯಾವುದನ್ನು ಸ್ಕಿಪ್ ಮಾಡಿಲ್ಲ. ತಿನ್ನೋದೇ ಇಲ್ಲ ಅಂತಂದರೆ ಶುಗರ್ ಒಂದೇ, ನಾನು ತಿಂತಾನೇ ಇಲ್ಲ ಅದು. ನಾನೇನು ಮಾಡ್ತೀನಿ, ವೀಕ್ಲಿ ಒನ್ಸ್ ಹೋದಾಗ ವೀಕ್ಲಿ ಫುಲ್ ಬೇಕಾಗಿರೋ ವೆಜಿಟೇಬಲ್ಸು ಮತ್ತು ಸೊಪ್ಪು ಒಂದು 5 ಟೈಪ್ ಸೊಪ್ಪು ತೊಗೊಂಬಂದ್ಬಿಟ್ಟಿರ್ತೀನಿ. ಮೊದಲೆಲ್ಲ ಮಸೊಪ್ಪು ಮಾಡ್ತಾಯಿದ್ವಿ, ನಮ್ಮ ಬೇಬಿಗೆ ಸ್ವಲ್ಪ ಇಷ್ಟ ಆಗ್ತಾ ಇರಲಿಲ್ಲ, ನನಗೂ ಸ್ವಲ್ಪ ಬೋರ್ ಹೊಡಿತು. ಸೊ ಇವಾಗ ಏನು ಮಾಡಿಬಿಟ್ಟಿದ್ದೀನಿ, ಈಚ್ ಡೇ ಒಂದೊಂದು ಸೊಪ್ಪಿನ ಪಲ್ಯ. ವೆಜಿಟೇಬಲ್ಸ್ ಸಾಂಬಾರು ಮಾಡಿದ್ರೆ ಕಾಳು ಪಲ್ಯ, ಕಾಳ್ದು ಸಾಂಬಾರು ಮಾಡಿದ್ರೆ ವೆಜಿಟೇಬಲ್ಸ್ ಪಲ್ಯ, ಆ ಥರ ಅದರಲ್ಲಿ ಇಂಟರ್ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಮಾಮೂಲಿ ರೈಸ್ ಇದ್ದೇ ಇರುತ್ತೆ. ಒಂದು ರೊಟ್ಟಿನೋ ಚಪಾತಿನೋ ಇಲ್ಲಾಂದರೆ ಮುದ್ದೆ ವೆರಿ ರೇರ್ಲಿ ಮಾಡೋದು. ಸೊ ಅದೊಂದು ಸ್ವಲ್ಪ ಅದು ಬಿಸಿ ಬಿಸಿ ಇದ್ದಾಗ ತಿನ್ಕೊಬಿಡ್ಬೇಕು. ಮಾರ್ನಿಂಗ್ ಬೆಳಗ್ಗೆನೇ ಮುದ್ದೆ ಮಾಡೋಕ್ಕಾಗಲ್ಲ. ನಮ್ಮ ಬೇಬಿಗೂ ಮುದ್ದೆ ಇಷ್ಟ, ಆಮೇಲೆ ಆರೋದ್ಮೇಲೆ ಅವಳು ತಿನ್ನೋಕ್ಕಾಗಲ್ಲ. ಸೊ ಅದೊಂದು ಸ್ವಲ್ಪ ನೋಡಿಕೊಂಡು ರಜದ ದಿನಗಳಲ್ಲಿ ಆ ಥರ ಮಾಡ್ಕೊಳ್ಳೋದು. ಯಾವುದೇ ಒಂದನ್ನು ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಈ ಥರ ಡೈಲಿ ಮಾಡೋದ್ರಿಂದ, ರಿಪೀಟೆಡ್ಲಿ ಈ ಥರ ಮಾಡ್ತಾನೆ ಇರೋದ್ರಿಂದ ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ಗೂ ಅರ್ಥ ಆಗಿಬಿಡುತ್ತೆ. ಆಗ ಅದು ನೀಟಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಫ್ಯಾಟ್ ಎಲ್ಲ ರಿಡ್ಯೂಸ್ ಆಯಿತು. ಇನ್ನೊಂದು ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು ಅಂತಂದರೆ, ರಿಪ್ಲೇಸ್ ಮಾಡ್ಕೊಂಡಿದ್ದು ಅಂತಂದರೆ, ಮೊದಲು ಪ್ಯಾಕೆಟೈಸ್ಡ್ ಆಯಿಲ್, ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ. ಇವಾಗ ಗಾಣದ ಎಣ್ಣೆ ಯೂಸ್ ಮಾಡ್ತೀನಲ್ಲ, ಮೋಸ್ಟ್ಲಿ ಅದು ಕೂಡ ಎಫೆಕ್ಟ್ ಅಂತ ಅನಿಸುತ್ತೆ. ನನಗೆ ಥೈರಾಯ್ಡ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಕಡಲೆಕಾಯಿ ಎಣ್ಣೆನೂ ತೊಗೊಂಡ್ವಿ ಗಾಣದಿಂದ. ಸೊ ನಮ್ಮ ಮನೆಗೆ 1 ಮಂತ್ಗೆ 1 kg ಕೊಬ್ಬರಿ ಎಣ್ಣೆ, 1 kg ಕಡಲೆಕಾಯಿ ಎಣ್ಣೆ, ಇದೊಂದು ಚೇಂಜಸ್ ಮಾಡಿದೆ. ಆ್ಯಂಡ್ ಸಾಲ್ಟಲ್ಲಿ ನಾನು ಆರ್ಗ್ಯಾನಿಕ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವೆಜಿಟೇಬಲ್ಸು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಯೂಸ್ ಮಾಡ್ತೀನಿ, ಮಾಮೂಲಿದು ಯೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಎಲ್ಲ ತರಕಾರಿನೂ ಸಿಕ್ಕಲ್ಲ, ಕೆಲವೊಂದಷ್ಟು ಇರುತ್ತೆ. ಸೊ ಅವಾಗ ನಾವು ಆಬ್ವಿಯಸ್ಲಿ ಅದನ್ನೇ ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿಬಿಟ್ಟು, ಸೊ ನಾನು ಈಚೆ ಕಡೆಯೂ ವೆಜಿಟೇಬಲ್ಸ್ ತೊಗೋತೀನಿ. ಅದನ್ನೇ ಒಟ್ಟು ಜಾಸ್ತಿ ಡೈಲಿ ವೆಜಿಟೇಬಲ್ಸು, ಕಾಳು, ಸೊಪ್ಪು ಈ ಥರ ಮಾಡ್ತಾಯಿರ್ತೀನಿ. ಅದೊಂದು. ಆಮೇಲೆ ಇನ್ನೊಂದು, ಆಮೇಲೆ ವಾಟರ್ ಕನ್ಸಿಸ್ಟೆನ್ಸಿ ಅದೊಂದು 7 to 8 ಗ್ಲಾಸ್ ಆಫ್ ವಾಟರ್ ಕುಡಿಯೋದು. ಆಮೇಲೆ ಮಾರ್ನಿಂಗ್ ಖಾಲಿ ಹೊಟ್ಟೆನಲ್ಲಿ ಬಿಸಿನೀರು ಮತ್ತು ಲೆಮನ್ದು ಅದೊಂದು. ಆಮೇಲೆ ದಹಿ ಬಿಸಿ ಜ್ಯೂಸು ಅದೊಂದು ಮಾಡ್ತೀನಿ. ಆಮೇಲೆ ಡೈಲಿ ನಮಗೆ ಇದು ಏನಪ್ಪ, ನಾನು ಡೈಲಿ ಒಂದು 20 to 25 ಮಿನಿಟ್ಸ್ ಆದರೂ ನಾನು ಯೋಗ ಮಾಡ್ತೀನಿ. ಎಕ್ಸಸೈಸ್ ನನಗೆ ಗೊತ್ತಿರೋದು ಯಾವುದು ಅದನ್ನು ಟಿ ವಿನಲ್ಲಿ ನೋಡಿಕೊಂಡು ಇಲ್ಲ ಮೊಬೈಲಲ್ಲಿ ನೋಡಿಕೊಂಡು ನಾನು ಎಕ್ಸಸೈಸ್ ಮಾಡ್ಕೊತೀನಿ. ಇದು ಆವಾಗಿಂದನೂ ಮಾಡ್ತಾನೇ ಇರ್ತೀನಿ. ಅದೊಂದು 20 to 25 ಮಿನಿಟ್ಸ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಇನ್ನು ವಾಕ್ ಎಲ್ಲ ಮಾಡೋದಕ್ಕೆ ನಂಗೆ ಟೈಮ್ ಸಿಗಲ್ಲ. ಮಾರ್ನಿಂಗ್ ಟು ಟಿಲ್ ಮಲ್ಕೊಳ್ಳೋ ತನಕ ಫುಲ್ ಬ್ಯುಸಿ ಇರ್ತೀನಿ. ನಾನು ವಾಕ್ಗೆಲ್ಲ ಟೈಮ್ ಸಿಗಲ್ಲ. ವೀಕ್ಲಿ ಒನ್ಸ್ ವೀಕೆಂಡ್ ಟೈಮಲ್ಲಿ ನಾವು ಬೇಬಿನ ಪಾರ್ಕ್ ಕರ್ಕೊಂಡು ಹೋಗ್ತೀವಿ, ನಾನು ಸಂತೋಷ್. ಆವಾಗ ಬೇಬಿನ ಸಂತೋಷ್ ನೋಡ್ಕೊತಾ ಇರ್ತಾರೆ ಆಟ ಪಾರ್ಕಲ್ಲಿ. ಆವಾಗ ನಾನು ಸ್ವಲ್ಪ ರೆಸ್ಟ್ ವಾಕ್ ಅಂತ ಆ ಥರ ಎಲ್ಲ ಮಾಡ್ಕೊತೀನಿ.
ವಾಕ್ ನಾನು ಅವಾಗಲೇ ಮಾಡೋದು. ಇಲ್ಲಿ ಏನಾದರೂ ತರೋ ಅಂಗಡಿಗೆ ಹೋಗೋದಕ್ಕೆ ಅಥವಾ ನಮ್ಮ ಅಣ್ಣನ ಮನೆಗೆ ಹೋಗೋದಕ್ಕೆ ಅದಕ್ಕೆ ಸ್ಮಾಲ್ ವಾಕ್ ಅಷ್ಟೇ. ಅದನ್ನ ಬಿಟ್ಟು ಇನ್ನು ಔಟ್ಸೈಡ್ ಜಾಗು ವಾಕಿಗೆಲ್ಲ ಟೈಮ್ ಇಲ್ಲ. ಇನ್ನು ನಮ್ಮ ಮನೆಯಲ್ಲೇ ಇಲ್ಲೇ ವರ್ಕ್ ಎಲ್ಲ ಇಲ್ಲೇ ಫುಲ್ ಬ್ಯುಸಿ ಇರೋದ್ರಿಂದ ಯಾವುದೇ ರೀತಿ ಜಿಮ್ ಆ ಥರದ್ದೆಲ್ಲ ಪ್ರಿಫರ್ ಮಾಡೋಕ್ಕಾಗಲ್ಲ. ಮನೇಲೇ ಎಕ್ಸಸೈಸ್ ಮಾಡ್ಕೊಳ್ಳೋದು, ಯೋಗ ಮಾಡ್ಕೊಳ್ಳೋದು, ಫುಡ್ ಕಂಟ್ರೋಲು, ಅದು ಬಿಟ್ಟರೆ ಇನ್ನು ವಾಟರ್ ಇಂಟೇಕ್, ಜ್ಯೂಸ್ ಇಂಟೇಕ್ಸ್ ಆ ಥರ ಆಲ್ಮೋಸ್ಟ್ ಈ ಥರ ನನ್ನ ಡೈಲಿ ರುಟೀನಲ್ಲಿ ಈ ಥರ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನಾನು ಈಗ ಲಾಸ್ಟ್ ಇಯರಿಂದ ಒಂದು ಆಲ್ಮೋಸ್ಟ್ ಮೋರ್ ದ್ಯಾನ್ 10 kg ರಿಡ್ಯೂಸ್ ಮಾಡಿದ್ದೀನಿ. ಫಸ್ಟ್ 68 ಇದೆ, ಇವಾಗ 55 ಬಂದಿದ್ದೀನಿ. ಅಂದರೆ 13 kg ರಿಡ್ಯೂಸ್ ಮಾಡಿದ್ದೀನಿ. ಈ ಥರ ಇತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ. ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಹೇಗಿತ್ತು ಇವತ್ತಿನ ವಿಡಿಯೋ? ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.